ಆಸ್ತಿ ಅಂತಸ್ತು ತುಂಬ ಇರಬಾರ್ದು ಮನೆ ಅವೆಲ್ಲ ಸಸ್ಪೆನ್ಸು ಹಾರರು ಥ್ರಿಲ್ಲಿಂಗು ಎಲ್ಲನೂ ಯಾವುದೂ ಓವರಾಗಿ ತೋರಿಸಿಲ್ಲ, ಎಲ್ಲನೂ ಬ್ಯಾಲೆನ್ಸ್ ಮಾಡಿದ್ದಾರೆ ವಿತ್ ಸಮ್ ಎಮೋಷನ್ಸ್ ಎಲ್ಲನೂ ಬ್ಯಾಲೆನ್ಸ್ ಮಾಡಿರೋದ್ರಿಂದ ಐ ಥಿಂಕ್ ಇಟ್ಸ್ ಎ ಪರ್ಫೆಕ್ಟ್ ಫ್ಯಾಮಿಲಿ ಮೂವಿ ಅನಿಸುತ್ತೆ. ಎಲ್ಲರೂ ಬಂದು ಕೂತ್ಕೊಂಡು ನೋಡಬೇಕು. ಒಂದು ಮತ್ತು ವಿಭಿನ್ನ ಪ್ರಯತ್ನ ಕನ್ನಡದಲ್ಲಿ ಬರೀ ಆ ಲವ್ ಸ್ಟೋರೀಸು ಅದನ್ನೇ ನಾವು ನೋಡ್ತಾ ಇದ್ವಿ. ಇದರಲ್ಲಿ ಆ್ಯಕ್ಚುಲಿ ಎಲ್ಲನೂ ಒಂದು ಮಿಕ್ಸ್ ಆಗಿ ತೊಗೊಂಡು ಬಂದು ಬ್ಯಾಲೆನ್ಸ್ಡಾಗಿ ಮಾಡಿದ್ದಾರೆ. ಐ ಥಿಂಕ್ ನಾವು ಎಲ್ಲರೂ ಇದನ್ನು ಎನ್ಕರೇಜ್ ಮಾಡಬೇಕು. ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದು ನೋಡ್ಬೋದು. ಯಾಕಂದರೆ ಎಲ್ಲ ಮಿಕ್ಸ್ ಇರೋದ್ರಿಂದ ಎಲ್ಲರಿಗೂ ಅವ್ರಿಗೆ ಏನೇನು ಬೇಕೋ ಅದು ಸಿಗುತ್ತೆ. ಸರ್ ಕಾಮಿಡಿ ಇಷ್ಟ ಆಯಿತು, ಸಸ್ಪೆನ್ಸ್ ಇಷ್ಟ ಆಗಿರೋರಿಗೆ ಸಸ್ಪೆನ್ಸ್ ಇದೆ. ಅಂದರೆ ಇವಾಗ ಪೂರ್ತಿ ಸಿನಿಮಾಲಿ ಸಸ್ಪೆನ್ಸೇ ಇತ್ತು ಅಂತ ಹೇಳಿದ್ರೆ ಅದೊಂಥರ ಆಗುತ್ತೆ, ಪೂರ್ತಿ ಹಾರರ್ ಇತ್ತು ಅಂದರೆ ಅದೇ ಒಂಥರ ಆಗೋಗ್ಬಿಡುತ್ತೆ. ಬಟ್ ಇದರಲ್ಲಿ ಎಲ್ಲನೂ ಬ್ಯಾಲೆನ್ಸ್ ಮಾಡಿದ್ದಾರೆ. ಸೊ ಎಲ್ಲ ಕ್ಯಾಟಗರಿ ಆಫ್ ಪೀಪಲ್ಸ್ಗೆ ಏನೇನು ಬೇಕೋ ಅದು ಈ ಸಿನಿಮಾಲಿದೆ. ಸೊ ವಿಭಿನ್ನ ಪ್ರಯತ್ನ ಕನ್ನಡದವರು ಇದನ್ನು ಮಾಡಿರೋದನ್ನು ನಾವು ಎನ್ಕರೇಜ್ ಮಾಡಬೇಕು. ಐ ಥಿಂಕ್ IPL ಆದ್ದರಿಂದ ಎಲ್ಲರೂ ಬರೀ ಮನೇಲಿ ಕೂತ್ಕೊಂಡಿದ್ದಾರೆ. ಆಡಿಯನ್ಸ್ ಈಚೆ ಬಂದು ಎನ್ಕರೇಜ್ ಮಾಡಬೇಕು. ನೋಡ್ಬೋದು. ಏನು ಇಷ್ಟ ಆಯ್ತು ಸರ್? ಹಾರರ್ ಹೆಂಗೆ ಯಾವ ಥರ ಪ್ರೆಸೆಂಟ್ ಮಾಡ್ಬೋದು ಅನ್ನೋದು ಇದೊಂದು ಸಬ್ಜೆಕ್ಟ್ ಇದೆ. ನಗ್ನಗ್ತಾ ಅಳಿಸೋ ಫಿಲಮ್ ಸರ್ ಇದು. ತುಂಬ ಚೆನ್ನಾಗಿದೆ ಪಿಕ್ಚರ್. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್ ಮೂವಿ ಚೆನ್ನಾಗಿದೆ. ಎಲ್ಲರೂ ನೋಡಿ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಬಂದು ನೋಡ್ಬೋದು. ಚೆನ್ನಾಗಿತ್ತು ಮೂವಿ. ತುಂಬ ಚೆನ್ನಾಗಿತ್ತು. ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ದಯವಿಟ್ಟು ನೋಡಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಅದು ಪ್ಲೀಸ್ ರಿವ್ಯೂ ಮಾಡಿ. ನಮ್ಮ ಬಾಸ್ ಕಿಂಗ್ ಕೊಹ್ಲಿ ಸೆಂಚುರಿ ಹೊಡೆದಿದ್ದಾರೆ, ಅದೇ ಥರ ಈ ಮೂವಿನ ಸೆಂಚುರಿ ಹೊಡಿ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಪ್ಲೀಸ್ ಥಿಯೇಟರಲ್ಲಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಆಮೇಲೆ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಸತೀಶ್ ಮತ್ತು ರಚಿತಾರಾಮ್ನ ಇಷ್ಟು ದಿನ ನೋಡಿರೋ ಕ್ಯಾರೆಕ್ಟರ್ಸ್ಗಿಂತ ತುಂಬ ಡಿಫ್ರೆಂಟಾಗಿದೆ. ಮೋಸ್ಟ್ ಪ್ರಾಬ್ಲಿ ಯುಗಾದಿಗೆ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಎಲ್ಲರೂ ನೋಡಬೇಕು. ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಮೂವಿ, ವೆರಿ ಗುಡ್ ಮೂವಿ. ಫ್ಯಾಮಿಲಿ ನೋಡುವಂಥದ್ದು ಮೂವಿ. ಸ್ವಲ್ಪ ಸಸ್ಪೆನ್ಸ್ ಇದೆ, ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲರೂ ನೋಡ್ಬೋದು. ಆ್ಯಕ್ಚುಲಿ ರಚಿತಾರಾಮು ಈ ಥರ ಇದರಲ್ಲಿ ಸಸ್ಪೆನ್ಸು ಥ್ರಿಲ್ಲರು ಎಲ್ಲ ಸಖತ್ತಾಗಿದೆ. ಎಲ್ಲ ಫ್ಯಾಮಿಲಿ ಶೋಸ್ ಬಂದು ನೋಡ್ಕೊಂಡು ಹೋಗುವಂಥ ಫಿಲಮ್ಸ್. ಸೊ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ರಚಿತಾರಾಮ್ ಅವ್ರದ್ದು ನೆಗೆಟಿವ್ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಈ ಥರ ಬರ್ತಾ ಇರೋದು. ಸೊ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಎಲ್ಲರದ್ದು ತುಂಬ ಚೆನ್ನಾಗಿದೆ. ದಿಸ್ ಇಸ್ ಆರ್ ನಾಟ್ ಅ ಕಾಮಿಡಿ, ಹಾರರ್ ವಿತ್ ಕಾಮಿಡಿ. ತುಂಬ ಸೂಪರ್ ಆಗಿದೆ. ಸೊ ಎಲ್ಲರೂ ಬಂದು ಮಸ್ಟ್ ಪ್ಲೀಸ್ ವಾಚ್. ಚೆನ್ನಾಗಿದೆ. ಔಟ್ ಆಫ್ ಔಟ್ ಸರ್. ಅಲ್ಟಿಮೇಟ್ ಆಗಿದೆ ಮೂವಿ. ಇಲ್ಲ ಅಷ್ಟೊಂದಿಲ್ಲ. ಮೂವಿ ತುಂಬ ಚೆನ್ನಾಗಿದೆ. ಕನ್ನಡ ಬೆಳಿಬೇಕು ಅಂತ ಹೇಳಿದ್ರೆ ಈ ಥರದ ಮೂವಿ ಚಿತ್ರರಂಗದಲ್ಲಿ ಬರಬೇಕು. ಸೊ ಸದಭಿರುಚಿ ಸಿನಿಮಾ ಅಂತ ಹೇಳ್ತಾರಲ್ಲ ಆ ಥರ. ಸೊ ನನಗೇನು ಅನಿಸಿದೆ ಅಂದರೆ ಬಂಚ್ ಆಫ್ ಎಂಟರ್ಟೈನ್ಮೆಂಟ್. ಫಸ್ಟ್ ಆಫ್ ಆಲ್ ಲವ್ ಆ್ಯಂಡ್ ಅಫೆಕ್ಷನ್ಸ್ ಇದೆ, ತಾಯಿ ಸೆಂಟಿಮೆಂಟ್ ಇದೆ, ದೆನ್ ಫ್ರೆಂಡ್ಶಿಪ್ ಇದೆ. ಆಮೇಲೆ ಮೋಸ ಮಾಡಿದ್ರೆ ಮೋಸ ಮಾಡಬಾರ್ದು ಫ್ರೆಂಡ್ಶಿಪ್ಪಲ್ಲಿ ಅನ್ನೋದಿದೆ, ಲವಲ್ಲಿ ಮೋಸ ಮಾಡಬಾರ್ದು ಅನ್ನೋದಿದೆ. ಸೊ ಪ್ರತಿಯೊಂದನ್ನು ತೋರಿಸಿದ್ದಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟು ಸಿನಿಮಾಟೋಗ್ರಫಿ ಇರ್ಬೋದು ಅಥವಾ ಸ್ಟೋರಿ ನರೇಟಿಂಗ್ ಇರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸತೀಶ್ ನೀನಾಸಮ್ಮ ಅವರು, ರಚಿತಾರಾಮ್ ಅವ್ರದ್ದು ಅಯೋಗ್ಯ ಮೂವಿ ಇವಾಗಲೇ ಹೇಳ್ಬೇಕಂದ್ರೆ ನಾನೊಂದು 10 ಸತಿ ನೋಡ್ಬಿಟ್ಟಿದ್ದೀವಿ. ಇವಾಗಲೂ ಟಿ ವಿನಲ್ಲಿ ಹಾಕಿದ್ರೆ ನೋಡ್ತೀವಿ ನಾವು. ಸೊ ಅದು ಆ ಒಂದು ಕಾಂಬಿನೇಷನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ ಒಂದು ಮೂವಿ ಬರಲಿ ಅಂತೇಳಿ. ಸೊ ಡೆಫಿನೆಟ್ಲಿ ಒಂದು ಚಿತ್ರತಂಡದವರು ಆ ಒಂದು ಕಾಂಬಿನೇಷನಲ್ಲಿ ಮೂವಿ ತೊಗೊಂಬಂದಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ನಾವು ಹೇಳೋದೇನು ಅಂತ ಹೇಳಿದ್ರೆ ಕನ್ನಡ ಚಿತ್ರರಂಗ ಬೆಳಿಬೇಕು. ಬೆಳೆಯೋದು ಅಂತ ಹೇಳಿದ್ರೆ ನಮ್ಮಂಥವರೆಲ್ಲ ಬಂದು ಕನ್ನಡ ಚಿತ್ರರಂಗನ ಈ ಥರ ಥಿಯೇಟ್ರ್ಗಳಲ್ಲಿ ನಾವು ನೋಡಿ ಸೆಲೆಬ್ರೇಟ್ ಮಾಡಬೇಕು. ಸೊ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಬಂದು ಎಲ್ಲ ಮೂವಿ ನೋಡಿ. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಸೊ ಮಕ್ಕಳಿಗೆಲ್ಲ ಇವಾಗ ಸ್ಕೂಲಿಗೆ ರಜಾ ಇರುತ್ತೆ. ಸೊ ದಿಸ್ ಈಸ್ ದಿ ರೈಟ್ ಟೈಮ್ ಟು ಬ್ರಿಂಗ್ ದೆಮ್ ಟು ದಿ ಮೂವಿ ಆ್ಯಂಡ್ ಎಂಜಾಯ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಮೂವಿ ಚೆನ್ನಾಗಿದೆ, ಸಸ್ಪೆನ್ಸ್ ಆಗಿದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಬರ್ಬೋದು, ಎಲ್ಲರೂ ಬಂದು ನೋಡ್ಬೋದು. ಮಾತಾಡಿದ್ದೀನಿ ಆಲ್ರೆಡಿ. ಈಗಷ್ಟೇ ಮೂವಿ ನೋಡ್ಕೊಬಂದೆ. ಒಂಥರ ಹೊಸ ಪ್ರಯತ್ನ ಆ್ಯಕ್ಚುಲಿ. ವಿಭಿನ್ನವಾಗಿದೆ ಈ ಸಿನಿಮಾ. ಬೇರೆ ಎಲ್ಲ ಸಿನಿಮಾಗಳಿಗಿಂತ ವಿಭಿನ್ನವಾಗಿದೆ. ಜೊತೆಗೆ 2 ಹೀರೋಯಿನ್ಸು, 2 ಸಾಂಗ್ಸ್ ಇದೆ. ಸಾಂಗ್ಸ್ ತುಂಬ ಚೆನ್ನಾಗಿದೆ. ಈ ರೀತಿಯ ಕ್ಯಾರೆಕ್ಟ್ರಲ್ಲಿ ಸತೀಶ್ ಅವ್ರನ್ನ ನಾವು ನೋಡಿರ್ಲಿಕ್ಕಿಲ್ಲ. ನಾನು ಇಷ್ಟೇ ಬಯಸೋದು, ವಿರಾಟ್ ಕೊಹ್ಲಿ ಕೊನೆಗೂ RCBಗೆ 100 ರನ್ಸ್ ಇವತ್ತು ಹೊಡೆದಿದ್ದಾರೆ. ಸೊ ಅದೇ ರೀತಿ ಈ ಸಿನಿಮಾನು 100 ಡೇಸ್ ಓಡಲಿ ಅಂತ ಬಯಸ್ತೀನಿ. ಐ ಹೋಪ್ ದ್ಯಾಟ್ ಹ್ಯಾಪನ್ಸ್. ಜೊತೆಗೆ ಹೊಸ ಡೈರೆಕ್ಟ್ರು, ಹೊಸ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಬರ್ತಾ ಇರುತ್ತೆ. ಬಂದಾಗ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ನೋಡಿ ಅದಕ್ಕೆ ಪ್ರೋತ್ಸಾಹ ಕೊಡಿ. ಆವಾಗಷ್ಟೇ
ಹೊಸ ಕಲಾವಿದರು ಹುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಥಿಯೇಟ್ರಲ್ಲಿ ಜನ ಇಲ್ಲ ಅಂತ ಮಾತಾಡ್ತಾ ಇರ್ತೀವಿ, ಬಟ್ ಥಿಯೇಟ್ರಿಗೆ ಯಾವಾಗ ಜನ ಬರ್ತಾರೆ ಅಂತಂದರೆ, ಈಗ ಯಾವ ರೀತಿ RCB ಗೆದ್ದರೆ ಸ್ಟೇಡಿಯಮ್ಗೆ ಜನ ಬರ್ತಾರೆ, ಅದೇ ರೀತಿ ಥಿಯೇಟ್ರಲ್ಲಿ ಸಿನಿಮಾ ಗೆದ್ದರೆ ಸಿನಿಮಾಗೆ ಜನ ಬಂದೇ ಬರ್ತಾರೆ. ಅದಕ್ಕೆ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಸರಿಯಾಗಿ ಜನಕ್ಕೆ ರೀಚ್ ಆಗಬೇಕು. ಇಷ್ಟು ಹೇಳೋಕ್ಕೆ ಬಯಸ್ತೀನಿ. ನಮಸ್ಕಾರ.